ಅಯ್ಯಪ್ಪ ಬಿಸ್ಲಾಗ ಹೋಗಿ ಬರತ್ಲಿಗೆ ಸಾಕಾಗೋತು. ಹೆಂಗ ಮಂದ್ಯವ್ರಿಗೊಂದು ಹೋಗಿ ಬಂದ್ವಿ, ಎಲ್ಲ ಆರಾಮಾಗಾತ. ಹೌದವ, ಕರೆನ ಸಾಕಾಗೋತು ನನಗೂ ಕರೆನ. ಯಪ್ಪ ಅಲ್ಲಿಂದ ಇಲ್ಲಿ ಬರತ್ಲಿಗೆನ ನೋಡಿದ್ರು ಕಾರ್ನಾಗ ಎ ಸಿ ಹಾಕೊಂಡೋಗಿವ್ ನೋಡು. ಪುಣ್ಯ ಬೇವ, 2 ಕಾರ್ ಇದ್ವು. ಒಂದು ಕಾರ್ನಾಗ ನಮ್ಮ ಕುಟುಂಬ ಬಂತು, ಒಂದು ಕಾರ್ನಾಗ ಅಣ್ಣನ ಕುಟುಂಬ ಬಂತು, ಸರಿ ಹೋತು. ಇಲ್ಲ ಅಂದಿದ್ರೆ ಎಷ್ಟು ಕಷ್ಟ ಆಗಿರೋದು ಕರೆನ. ಎ ಸಿ ಹಾಕೊಂಡು ಹೋದ್ರು ಇಷ್ಟು ತ್ರಾಸ ನೋಡಿದ್ರೆ ಮತ್ತೆ ಹೈವೇ ಸ್ವಯ್ ಅಂತ ಹೋಗಿ ಸ್ವಯ್ ಅಂತ ಬಂದ್ವಿ. ಯಪ್ಪ ಯಪ್ಪ ನಂಗಂದ್ರೆ ಕರೆನ ಸಾಕಾತು. ಮುಂಜಾನೆ ಎಷ್ಟಕ್ಕಿದ್ದೀವಿ ಇವತ್ತು, ಬುತ್ತಿ ಮಾಡ್ಕೊಂಡು ಕಟ್ಕೊಂಡು ಹೋಗಿ ಬರತ್ಲೆ ಸಾಕತ್ತು. ಇನ್ನೊಮ್ಮೆ ಎಲ್ಲರ ಹೋದ್ರೆ ಗೀತಾ ಕರೆನ ಹತ್ನ ಕೆಳವು ಅಡಿಗೆ ಪಡಿಗೆ ಕಟ್ಕೊಂಡು ಹೋಗೋಣ ಅಂತ ಅನ್ಕೋಬಾರ್ದು. ಎಲ್ಲರ ಹೋಗಿ ಅಲ್ಲೇ ತಿಂದು ಬಂದ್ಬಿಡ್ಬೇಕು. ಈ ಬಿಸ್ಲಾಗ ಬ್ಯಾಸ್ಗ್ಯಾಗ ಯವ್ವ ಕರೆನಾಗಲ್ಲವ ಯವ್ವ. ಸೌಜು ಬಂಗಾರ ಬೇಸರ ಮಾಡ್ಕೊಬೇಡವ, ಗೊತ್ತು ನಿನಗೂ ಸಾಕಾಗೈತೆ ಅಂತೇಳಿ. ಈಗ ನೀ ಸಣ್ಣಕ್ಕೆ ನೀನಲ್ಲ, ಹೋಗು ನಿಂಬೆ ಹಣ್ಣದವು ನೀರಿನಾಗ ಚಂದಾಗ ಪಾನಕ ಮಾಡ್ಕೊಂಬ ಹೋಗ. ಎಲ್ಲರೂ ನೀರಿನಾಗ ಮಾಡ್ತಾರ ಪಾನಕನ, ಮತ್ತು ಬೇರೆ ಯಾವ್ದಾಗಾರ ಮಾಡ್ತಾರನ. ಒಂದಿಟ್ಟು ಕುಂದ್ರಲ್ಲಿ ತಡಿ ಅದು ಹುಡುಗಿ. ಬಾಲಿ ಸೌಜಿ ಕುಂದ್ರ ಬಾ, ನಿಮ್ಮ ಒಂದಿದ್ದ 100 ರಗಳಿ. ಅಮ್ಮ ಇಲ್ಲ ಪರವಾಗಿಲ್ಲ, ನೀವೆಲ್ಲರೂ ಲಘು ಎದ್ದಿದ್ರಿ, ನಾ ಲಘು ಎದ್ದಿಲ್ಲಲ್ಲ. ನನಗೇನು ಸುಸ್ತಾಗಿಲ್ಲ. ನೀವು ಲಘು ಎದ್ದಿರಲ್ಲ, ನಿಮ್ಗೆಲ್ರಿಗೂ ಜಾಸ್ತಿ ಆಯಾಸ ಆಗೈತಿ, ನಿದ್ದೊಂದಿಲ್ಲಲ್ಲ. ನಾ ಮಾಡ್ಕೊಂಬರ್ತೀನಿ ತೋರಿ ಎಲ್ಲರಿಗೂ ಪಾನಕ, ನೀವು ಕುಂದಿರಿ. ಬಂಗಾರವ ನಮ್ಮ ಸೌಜಿ ಕರೆನ, ಬಂಗಾರ ನನ್ನ ಕೂಸು. ಆತು ಮಾಡ್ಕೊಂಬೋಗು, ಅಷ್ಟ್ರಿಗೂ ಮಾಡ. ಅವು ಹರಿವೆ ನೀರು ತಗೋ, ಹರಿವೆ ನೀರು ನೋಡು. ನಿಂಬೆಹಣ್ಣು ಅಲ್ಲೇ ಕೆರ್ಚಾಗ ಇಟ್ಟಿರ್ತಾವಡೆ ಎಲ್ಲಾರ ನಿಮ್ಮ ದೊಡ್ಡವ. ಹೋಗು ಒಳಗೆ ಹೋಗು. ಆತಮ್ಮ ಮಾಡ್ಕೊಂಬರ್ತೀನಿ. ನಿಮ್ಮ ಅಪ್ಪ ಎಲ್ಲಿ, ಇವ ಎಲ್ಲಿ, ಸುರೇಶ್ ಎಲ್ಲಿ, ಅವರಿಬ್ರು ಗಂಡ ಇಂತಿ ಎಲ್ಲಿ, ಬರಲ್ಲ ನೀನ? ಯಾಕೆ ಬೇವ ನನ್ನನ್ನು ಕರೆಯಕತ್ತಿ, ಏನೈತಿ ಈಗ? ಏನಿಲ್ಲಪ್ಪ, ಮತ್ತೆ ಮಂದಿಯವ್ರಿಗೂ ಹೋಗಿ ಬಂದ್ವಾ, ಮತ್ತು ಮುಂದೆ ಏನು ಎಂತ ಅಂತ ಕೇಳ್ಬೇಕಲ್ಲ ನಿನ್ನ, ಅದಕ್ಕೆ. ತಡಿ ಅವರು ಇಬ್ರು ಹೊರಗೆ ಬರಲಿ, ಕೇಳೋಣ ಏನು ಮಾಡಬೇಕು ಏನು ಅಂತೆ. ಖರೇನ ನನಗಂಕರ ಸಾಕಾಗಿತ್ತವ ಯಾವ ಬಿಸ್ಲಾಗ ಹೋಗಿ ಬರತ್ಲಿಗೇನ. ಇವನ ಸುರೇಶ, ನೀ ಆಚೆ ಕಡೆಗೆ ಹೋಗ್ಬಾರಪ್ಪ, ನಾನು ಅಲ್ಲೊಂದಿಟ್ಟು ಕುಂದಿರ್ತೇನೆ. ನನಗೆ ಅವು ಕುರ್ಚಿ ಬೇಷಾಗೋದಿಲ್ಲ. ಸರಿ ಅಣ್ಣ ಇತ್ತ ಬಾ, ನೀ ಅಪ್ಪ ಕುಂದಿರ್ತಾನಲ್ಲಿ. ಬಾರಪ್ಪ, ಅಲ್ಲಿ ನಿಮ್ಮ ಅಜ್ಜರ ಮಗಳು ಕುಂದ್ರ ಬಾ. ಹ್ಞೂ ರೀ ಅಮ್ಮ ಬಂದಿನ್ರಿ. ಅಂದ್ರಂಗೆ ಕರೆನ ಭಾಳ ಚಲೋ ಐತ್ರಿ ಟ್ರಿಪ್ಪು. ನನಗಂಕರು ಈ ಥರ ಎಲ್ಲರೂ ಸೇರಿ ಟ್ರಿಪ್ಪಿಗೆ ಅದಕ್ಕೆ ಹೋಗಿದ್ದು ನೆನಪ ಇಲ್ಲ. ಫ್ರೆಂಡ್ಸ್ ಜೊತೆಗೆ ಹೋಗಿನಿ, ಈಗ ನಿಮ್ಮೆಲ್ಲರ ಜೊತೆಗೂ ಫ್ಯಾಮಿಲಿ ಜೊತೆಗೆ ಹೋಗಿ ನನಗಂಕರು ಕರೆನ ಖುಷಿ ಆಯ್ತು. ಅಲ್ಲ ನೀ ಹರಿಕಾ? ಚಲೋ ಇತ್ತು, ಆರಾಮಾಗಿ ಹೋಗಿ ಆರಾಮಾಗಿ ಬಂದಿ ನೋಡು. ಆದ್ರೆ ಒಂಚೂರು ಕಾರ್ನಾಗ ಇಟ್ಟಕ್ಕೆ ಆಗ್ಬಿಡ್ತು, ಹಂಗಾಗಿ ಎ ಸಿ ಹಚ್ಚಿದ್ರು ಶೆಕಿ ಆಗಿ ಭಾಳ ಸುಸ್ತಾಗ್ಬಿಡೈತಿ. ಅಮ್ಮ ನಾವು ಒಂದು ಸ್ವಲ್ಪ ಮಲಗ್ಲಾ? ಆತಾತು ಮಕ್ಕವಂತೆ ಅಂತ ಸೌಜನ್ಯ ಪಾನಕ ಮಾಡಕ್ಕೆ ಹೋಗ್ಯಾಳ. ಪಾನಕ ಮಾಡ್ಕೊಂಡ್ ಬರ್ತಾಳ, ಅಷ್ಟ್ರು ಕುಡಿಯೋಣ. ಕುಡಿದ್ಮ್ಯಾಗ ನೀವು ಎಲ್ಲರೂ ರೆಸ್ಟ್ ಮಾಡಾರ. ಈಗ ಎಲ್ಲರಿಗೂ ಸಾಕಾಗಿದೆ ಬಿಸ್ಲಾಗ, ನಾವು ಈಗ ಏನು ಕೆಲಸ ಮಾಡೋದಿಲ್ಲ. ಮತ್ತೆಲ್ಲ ಚಂದಾಗ ಬುತ್ತಿ ತೊಗೊಂಡು ಹೋಗಿದ್ವಿ, ಊಟನೂ ಮಾಡ್ಕೊಂಡ್ ಬಂದೀವಿ. ಈಗ ಎಷ್ಟಾಗೈತಿ, 4 ಪುಣ 5 ಆತನ. ಮತ್ತಿನ್ನೇನೈತಿ, ಪಾನಕ ಕುಡಿಯೋಣ, ಒಂದು ಸ್ವಲ್ಪ ಹೊತ್ತು ಮಕ್ಕೊಂಡು ಎದ್ದು ಆಮೇಲೆ ಬೇಕಾರೆ ಚಾ ಕುಡಿದು ಏನರ ಒಂದಿಟ್ಟು ಚುಮ್ಮರಿ ಮರಿ ಹಚ್ತೀವಿ ತಿನ್ವಣ್ಣಂತ. ಅಮ್ಮಾರ ಅಂದಂಗೆ ನಮ್ಮ ಅವ್ವರು ಫೋನ್ ಮಾಡಿದ್ದರಿ. ಅವರು ನಿನ್ನೆ ರಾತ್ರಿ 7ಕ್ಕೆ ನಾವು ಬರಂದ ಮಕ್ಕೊಂಡಿದ್ರಲ್ರಿ, ಇವತ್ತು ಮುಂಜಾನೆ 9 ಎದ್ದಾರಂತ್ರಿ. ಅದಕ್ಕೆ ಬಂದ್ಬಿಡಪ್ಪ ಒಂದು ಸ್ವಲ್ಪ ದವಾಖಾನಿಗೆ ಹೋಗೋದೈತಿ ಅಂತ ಫೋನ್ ಮಾಡಿದ್ರು. ನಾವು ಹೊರಡ್ತೀವಿ ರೀ, ನಾನು ನಿಹಾರಿಕಾ. ಅಲ್ರಿ ಇರ್ಬೇಕಿಲ್ರಿ ಇವತ್ತೊಂದು ದಿನ, ಆಗಲೇ ಇಷ್ಟೊತ್ತಾಗೈತಿ, ಇವತ್ತೊಂದು ದಿನ ಇರ್ರಿ, ನಾಳೆಗೆ ಆರಾಮಾಗಿ ಹೋಗುವಂತ್ರಿ ಅಂತ. ಯಾಕಷ್ಟು ಅವಸರ ಮಾಡ್ಕೊಂಡು ಹೋಗ್ತೀರಿ? ಹೌದಪ್ಪ, ಅರ್ಥ ಆಗುತ್ತಾಳ ನಿಮ್ಮವ್ರಿಗೂ. ನೋಡಪ್ಪ ಏನಾಗೋದಿಲ್ಲ, ಆರಾಮದಾರಿಲ್ಲ, ಮಾತಾಡಿಯಲ್ಲ, ಏನು ದೂರಪ್ಪ ಮತ್ತೊಂದು ಅನ್ನಂಗಿಲ್ಲ, ಏನಿಲ್ಲ. ಇವತ್ತೊಂದು ದಿನ ಇರ್ರಿ, ಏನಾಗುತ್ತೆ, ಹಂಗೆ ಹಿಂದೆ ಹೋಗೋದ್ರ ಏನೈತಿ, ಇವತ್ತೊಂದು ದಿನ ಇರ್ರಿ. ಇಲ್ರಿ ನಾನು ನಿಜವಾಗ್ಲೂ ಇರ್ತಿದ್ದೆ, ಹಾಗೇನಿಲ್ಲ. ಆದ್ರೆ ಅವಾಗ ಆರಾಮಿಲ್ಲಲ್ಲ, ಆ ಕಾರಣಕ್ಕೆ ಹೋಗಬೇಕು ಅಂತ ಅಷ್ಟೇ ರೀ, ಇನ್ನೇನಿಲ್ಲ. ಆಮೇಲೆ ಇನ್ನೊಂದು ವಿಷಯ ಹೆಂಗೆ ಗೊತ್ತೇನ್ರಿ, ಅವರು ನಮ್ಮ ತಂಗ್ಯಾರೂ ಟ್ರಿಪ್ಪಿಗೆ ಹೋಗಿದ್ರು ನೋಡ್ರಿ, ಅವರೂ ಇವತ್ತು ಬರಲ್ಲಂತ್ರಿ, ನಾಳೆ ಬರ್ತಾರಂತ. ಹಾಗಾಗಿ ಮತ್ತು ಮನ್ಯಾಗ ಅವ್ವ ಅಪ್ಪ ಇಬ್ಬರು ಆಗ್ತಾರ, ಅದ ಒಂದು ಕಾರಣಕ್ಕನ ರೀ ಹೋಗ್ಬಿಡ್ತೀವಿ. ಅಯ್ಯೋ ನನಗಾಗಲ್ಲ ಕಣ್ರಿ, ನಿಜವಾಗ್ಲೂ ನನಗಾಗಲ್ಲ. ಸಂತೋಷ್ ನೀವೇನ್ರಿ ಈಗಿನ ಟ್ರಿಪ್ ಮುಗಿಸ್ಕೊಂಡ್ಬಂದೀವಿ, ಇಷ್ಟು ಸುಸ್ತಾಗೈತಿ. ನಿನ್ನೇನು ಅಷ್ಟ ಅಲ್ಲಿಂದ ಇಲ್ಲಿಗೆ ಬಂದೀವಿ, ಈಗ ಅಲ್ಲಿಂದ ನಂಗಾಗಲ್ಲಪ್ಪ. ಸುಮ್ಮನೆ ನಾನು ನಿಜ ಸುಸ್ತು ಭಾಳ ಆಗೈತಿ. ಆಮೇಲೆ ಹೋದ ತಕ್ಷಣ ಅಲ್ಲಿ ಅದು ಮಾಡಿ ಇದು ಮಾಡಂತಾರೆ ನಿಮ್ಮವ್ರು, ನನ್ನ ಕೈಲಾಗಲ್ಲ. ಸಂತೋಷ್ ಅವರೇ ಪ್ಲೀಸ್ ರೀ, ಬೇಡ, ನಾನು ಇವತ್ತೊಂದಿನ ಇರೋಣ, ನಾಳೆ ಹೋಗೋಣ ಅಂತ. ನಾಳೆ ಬೆಳಗ್ಗೆ ಬಿಟ್ಬಿಡೋಣ, ಫುಲ್ ಮಲಗಿ ಫ್ರೆಶ್ ಆಗಿರ್ತೀವಿ. ಹೌದಪ್ಪ ಸಂತೋಷ, ಅಷ್ಟು ಹೇಳ್ತಾರ ಹೇಳು, ಮನ್ಯಾಗ ಆರಾಮದಾರಲ್ಲ?
ಡಾಕ್ಟರ್ ಕರ್ಕೊಂಬಂದು ತೋರಿಸಿ ಡಾಕ್ಟರ್ ಮತ್ತೇನು ಇಲ್ಲ ಹುಬ್ಳಿಗೆ ಹೋಗೋಣ ಅಂತಂದಾರ ಅಂತಂದಿರಿ ಮತ್ತು ನಿಮ್ಮ ತಾಯಾರು ನೀನೇ ಅಂದಿಲ್ಲ ಹೆಣ್ಮಕ್ಳು ಬಂದಾಗ ಹೋಗ್ತೀನಂದಾರ ಅಂತಂದು ಮತ್ತು ಅವರು ಬರಲ್ಲ ಅಂದ್ಮ್ಯಾಗ ಇರೋ ಏನಾಗಲ್ಲ ಅದೇನು ಅವ್ರೇನು ಕಾಡ್ನಾಗ ಅದಾರ ಊರಾಗ ನಡುಗೋಣ್ಯಾಗ ಅದಾರಪ್ಪ ಅದ್ರಾಗ ನೀವೆಲ್ಲರಿಗೂ ಪರಿಚಯ ಹಾಂ ಏನಪ್ಪ ಯಾರಿಗೂ ಪರಿಚಯ ಇಲ್ಲ ಯಾರು ಬರುದಿಲ್ಲ ನಿಮ್ಮ ಮನೆ ಹತ್ರ ಅಂದ್ರೆ ಅದು ಬೇರೆ ಆಳ್ ಮಕ್ಳು ಅಂಕರು ಯಾವಾಗಲೂ ನಿಮ್ಮ ಮನ್ಯಾಗ ಇರ್ತಾರೆ ನೀನ ಅಂತೀ ಹೌದಿಲ್ಲ. ಹೌದ್ರಿ ಅಜ್ಜಾರ ಆದ್ರೆ ನನಗೆ ಸಮಾಧಾನ ಆಗವಲ್ರಿ ಅದಕ್ಕೆ. ರೀ ಪ್ಲೀಸ್ ಪ್ಲೀಸ್ ರೀ ಸಂತೋಷ್. ಬೇಡ ನಿಹಾರಿಕ ಪ್ಲೀಸ್ ಅರ್ಥ ಮಾಡ್ಕೊ. ಅವ್ವ ಒಬ್ಬಕ್ಕೆ ಇರ್ತಾಳ, ಅಪ್ಪನೂ ಅಷ್ಟ ಎಲ್ಲರ ಏನಾರ ಕೆಲ್ಸಕ್ಕೆ ನಾನು ಎಲ್ಲ ಅಲ್ಲೇ ಬಿಟ್ಟು ಬಂದೀನಿ. ಅವ್ರು ಇವಾಗ ಎಣ್ಣೆ ಹೊಡ್ಯಕ್ಕೆ ಬಂದಿದ್ರು ಎಲ್ಲದಕ್ಕೂ ಗದ್ಯಾಗ. ನಾವು ಹೋಗ್ಲಿಲ್ಲ ಅಂದ್ರೆ ಭಾಳ ಕಷ್ಟ ಆಗುತ್ತೆ. ಪ್ಲೀಸ್ ಅರ್ಥ ಮಾಡ್ಕೊ. ನೀನ ಹೇಳಿ ಮನೆಯವ್ರಿಗೆ ನಾ ಏನೂ ಹೇಳೋಕ್ಕಾಗೋಲ್ಲ ನನಗೆ. ಪ್ಲೀಸ್ ನಾ ಫ್ರೆಶ್ ಅಪ್ ಆಗಿ ಬರ್ತೀನಿ, ನೀನ ಹೇಳು. ಪ್ಲೀಸ್ ಪ್ಲೀಸ್ ಪ್ಲೀಸ್. ಬೇಕಾರೆ ಈಗ ಅವನ್ನ ಕರ್ಕೊಂಡೋಗಿ ತೋರಿಸಿ ಆರಾಮ ಮಾಡಿ ನಾನು ನೀನು ನೀಟಾಗಿ ಪ್ಲ್ಯಾನ್ ಮಾಡಿಕೊಂಡು ಎಲ್ಲರ ಹನುಮನ್ಗೆ ಹೋಗೋಣ. ನಿಂಗೆ ಎಲ್ಲಿಗೆ ಹೋಗಕ್ಕೆ ಇಷ್ಟ ಹೇಳು, ಅಲ್ಲಿಗೆ ಹೋಗೋಣ. ಅಯ್ಯೋ ಹೌದಿಲ್ಲ, ನಂಗೆ ಅದು ಮರ್ತ ಹೋಗಿತ್ತು. ಗೋವಾಕ್ಕೆ ಹೋಗೋಣ. ನಮ್ಮ ಫ್ರೆಂಡ್ಸು ಎಲ್ಲರೂ ಹೋಗ್ಯಾರ. ನಮ್ಮ ಮನೆಗೆ ಒಟ್ಟ ಗೋವಾ ಅಂದ್ಕೊಳ್ಳೆ ಬೈತಿದ್ರು, ಕಳಿಸಿಲ್ಲ. ರೀ ಪ್ಲೀಸ್ ರೀ ಗೋವಾಕ್ಕೆ ಹೋಗೋಣ. ಗೋವಾಕ್ಕೆ ಹೋಗೋಣ, ನಿಮ್ಮ ಜೊತೆಗೆ ಹೋಗ್ಬೇಕಂತ ಆಸೆ ನಂಗೆ. ಹೋಗೋಣ ಪ್ಲೀಸ್ ಪ್ಲೀಸ್ ಪ್ಲೀಸ್. ನೀಟಾಗಿ ಪ್ಲ್ಯಾನ್ ಮಾಡೋಣ. ಇನ್ನೊಂದು 15 ದಿನ ಹೊರಟ್ಬಿಡೋಣ, ಓಕೆನಾ? ಆದರೆ ಇವತ್ತು ಒಂದಿನ ಇಲ್ಲಿರೋಣ ಪ್ಲೀಸ್. ಅದನ್ನು ಮಾತ್ರ ಕೇಳಬೇಡ, ಊರಿಗೆ ಹೋಗೋಣ. ಅರ್ಥ ಮಾಡ್ಕೋ. ಈಗ ನೋಡು, ನಮ್ಮವ್ವನ್ನ ನಾನು ಮೆಚ್ಚಕ್ಕಿರೋದು ನನಗೆ ಇದು ಒಂದ ಆತ. ಅದಕ್ಕೆ ಇಷ್ಟು ದಿನ ಅಂತರೂ ಅದೇನೋ ಗೊತ್ತಿಲ್ಲ, ನೀನು ಕಾಲ್ಗುಣದಿಂದ ನಮ್ಮವ್ವ ನನ್ನನ್ನು ಈಗ ಪ್ರೀತಿ ಮಾಡಕತ್ತಾಳ. ಪ್ಲೀಸ್ ಬಂಗಾರ, ಅರ್ಥ ಮಾಡ್ಕೋ ಬಂಗಾರ, ಪ್ಲೀಸ್ ಪ್ಲೀಸ್ ಪ್ಲೀಸ್. ಸರಿ ಆಯಿತು. ನಾನು ಈ ಸೀರೆ ಉಟ್ಕೊಂಬರಲ್ಲ ನೋಡ್ರಿ, ನೀಟಾಗಿ ಡ್ರೆಸ್ ಹಾಕೊಂಬರ್ತೀನಿ. ಬೇಡ ಇವತ್ತೊಂದಿನ ಸೀರೆನ ಉಟ್ಕೊಂಬ. ಬ್ಲೌಸ್ ಇದೇ ಇರಲಿ, ನಮ್ಮವ್ವ ಬೈತಾ ಅಂತೇನು ಅನ್ಕೋಬೇಡ. ಸುಮ್ಮನೆ ಬಂದು ಕ್ವಾಣಿಗೆ ಹೋಗ್ಬಿಡು ಅಂತ ಹೋಗಿ ನೀನು ನೈಟ್ ಡ್ರೆಸ್ಸು ನೈಟಿನೋ ಏನಾರು ಹಾಕೋ ಅಂತ. ಸರಿ ಆಯಿತು, ಓಕೆ. ಹೇಳು, ನೀನ ಹೇಳು. ಅಮ್ಮ ಅಜ್ಜ ಅವ್ರದ್ದು ಒಲ್ಲೆ ಅಂತಾರೆ ಬಿಡು. ಓಕೆ ಪರವಾಗಿಲ್ಲ, ಮತ್ತೆ ಬರ್ತೀನಂತ ಕರ್ಕೊಂಡು ಯಾವತ್ತರ. ಅಲ್ಲಲ್ಲಿ ಇವತ್ತೊಂದಿನ ಇರು. ನೀನು ಏನು ಅದು ಏನು ಹೇಳಿದ್ರನವ ನಿಮ್ಮ ಮನೆಯರು, ಅವ್ರು ಹೇಳ್ದಂಗೆ ಕೇತಿಯಲ್ಲ, ಇವತ್ತೊಂದಿನ ಇರು. ಅತ್ತೀರ ಮತ್ತು ನಾವು ನಮ್ಮ ಮಂದಿಯವ್ರಿಗೂ ಹೋಗ್ಬೇಕಲ್ರಿ, ಅದಕ್ಕೆ ಕರೆಯಕತ್ತಾರ್ರಿ ಅವರು. ಪ್ಲೀಸ್ ರೀ, ಮತ್ತೆ ಬರ್ತೀವಿ ತಗೋರಿ. ಲಗೇಜು ನಮ್ದೇನು ಅಂಥದ್ದೇನು ತಂದಿಲ್ಲ ನಾವು. ಕೈಕಾಲು ಮುಖ ತಗೋತೀವಿ. ಪಾನಕ ಮಾಡ್ಯಾರಂದ್ರಲ್ಲ, ಪಾನಕ ಕುಡಿದು ನಾವು ಹೊರಡ್ತೀವಿ. ನಾ ಫ್ರೆಶ್ ಆಗಿ ಬರ್ತೀನಿ. ದೊಡವ ಟ್ಯಾಂಕ್ನಾಗ ನೀರು ಖಾಲಿ ಆಗ್ಯಾವು, ನೀರು ಬರವಲ್ವು. ಅಯ್ಯೋ ಕತಿ ಅವ್ವ, ನೀರು ಬಿಟ್ಟಿದ್ನಂತ ಮಧ್ಯಾಹ್ನ. ಅಯ್ಯೋ ಹಂಗಂದ್ರೆ ಕತಿ ಬಿಡು, ನೀರಿಲ್ಲ. ಸಂತೋಷ, ನೀನು ನಿಹಾರಿಕ ಆ ಮನೆ ಕರ್ಕೊಂಡೋಗಿ ಅಲ್ಲಿ ಫ್ರೆಶ್ ಆಗಿ ಬರ್ರಿ ನೀವಿಬ್ರು. ಹೋಗೋರಿ ಅಲ್ಲೇ ಫ್ರೆಶ್ ಆರಿ, ಮತ್ತೆ ನೀವು ಓಕೆನಂತೀರಿ. ಫ್ರೆಶ್ ಆಗಿ ಬರ್ರಿ, ಪಾನಕ ಕುಡಿಯುವಂತ್ರಿ ಅಂತ. ಹೋರಿ ಅಮ್ಮ ಅಷ್ಟೇ ಮಾಡ್ತಿತ್ತು. ಬಾ ನೀರ್ಕ. ಅವ್ವ ನಾವು ನಮ್ಮ ಮಂದಿಯವ್ರಿಗೆ ಅಷ್ಟರು ಹಿಂಗೆ ಸೇರಿ ಹೋಗಿದ್ದಿಲ್ಲ. ಒಂದು ಅಮಾಸಿಗೆ ರಮೇಶ ಮತ್ತು ಗೀತಾ ಹೋಗಿದ್ರು, ಒಂದು ಅಮಾಸಿಗೆ ಅವ್ವ ಅಪ್ಪ ಹೋಗ್ಯಾರ, ಒಂದು ಅಮಾಸಿಗೆ ನಾನು ಸಂಗೀತ ಹೋಗಿವಿ. ಒಟ್ಟಿಗೆ ಅಂಕರು ಹೋಗಿದ್ದೇ ಇಲ್ಲ. ಅಷ್ಟರು ಹೋಗಿದ್ದಂತ್ರ ಕರೆನ ಭಾಳ ಖುಷಿ ಆಯ್ತು. ಅಪ್ಪ ಒಲ್ಲೆ ಅಂತ ಆತನು ಬಂದ, ಅವನು ಬಂದ್ಲು, ಮತ್ತು ಸೌಜನ್ಯನು ಬಂದ್ಲು. ಇವ ಎರಡು ಹುಡುಗರು ನೋಡು ಗಂಡ್ಮಕ್ಳು ಏನು ಕಾಡ್ತಾವೋ ಏನೋ ಎಲ್ಲೊಕ್ಕವೋ. ನನಗೆ ಇವರಿಬ್ಬರು ಸಂಬಂಧ ಸಾಕಾಗೈತಿ. ಲೋ ನಿನ್ನ ಮಗ್ ಹೇಳೋ ಅಣ್ಣ, ನಾನೇನು ಹೇಳಲ್ಲ ಅನ್ಕೊಂಡು ಏನು. ಅವ ಅಂತೂ ಬಿಡು, ನಾನೇನ್ರ ಕೆಟ್ಟದ್ದು ಮಾಡತ್ತೀನಪ್ಪ, ಓದೋದು ಬರೆಯೋದು ಮಾಡ್ತೀನಿ, ಪ್ರಾಜೆಕ್ಟು ಅದು ಇದು ನಾನು ಹಂಗಿರ್ತಾವೆ ಹಿಂಗಿರ್ತಾವು. ಅವ ಅಂತೂ ಹೊಸಪೇಟೆ ಬಿಟ್ಟು ನಮ್ಮ ಊರಿಗೆ ಬಂದಿದ್ದ ನನಗೆ ನೆನಪಿಲ್ಲ ನೋಡು. ನನಗೆ ಇನ್ನೊಬ್ಬ ಗಣಮಗ ಅದಾನ ನಾನು ಮರ್ತ್ಬಿಟ್ಟೀನಿ. ಅವನ ಮಕ್ಕದ ದರ್ಶನ ಸಿಗೋದ ಅಪರೂಪ. ಬಂದ್ರ ಇಲ್ಲ ಒಂದು ಮಲಗಿರ್ತಾನ ಮ್ಯಾಗ ಕ್ವಾಣ್ಯಾಗ ಹೋಗಿ, ಇಲ್ಲ ಅಂದ್ರೆ ತಿರ್ಗಾಕ ಫ್ರೆಂಡ್ಸು ಅದು ಇದು ಅಂತ ಹೋಗ್ಬಿಡ್ತಾನ. ನಂದು ಅದ ಗೋಳ ತಗ. ಹೌದಪ್ಪ, ಅವರಿಬ್ಬರು ಒಟ್ಟ ನಮ್ಮ ಮಾತ ಕೇಳವಲ್ರು, ಯಾರ ಮಾತು ಹೇಳವಲ್ರು. ನಾವಂತರೂ ಮುದುಕಿಗಂತರೂ ಒಂದು ಪರಿ ಕಾಡಿಸ್ತಾರಂದ್ರೆ ಅಂಥ ಪರಿ ಕಾಡಿಸ್ತಾರೆ ನಮ್ಮಿಬ್ಬರನ್ನು. ನನಗಂಕರು ಸಾಕಾಗಿ ಹೋಗುತ್ತೆ. ಅದ್ರಾಗ ಇವ ಅದ ನೋಡಿವ ನಮ್ಮ ಸುರೇಶನ ಮಗ, ಅವ ಅಂತರೂ ಏನು ಉಡಾಳಾಗ್ಯಾನ ಅಂದ್ರೆ ಅಷ್ಟು ಉಡಾಳಾಗ್ಯಾನ. ಅವು ಎಂಥವ ಕೂದ್ಲಕ್ಕೆ ಬಣ್ಣ ಬಡ್ಕೊಂಡು ನಿಂದಿರ್ತಾನ. ಒಮ್ಮೊಮ್ಮೆ ಯವ್ವ ಬೇಡ, ನನಗಂಕರು ವಿಚಿತ್ರ ಆಡ್ತಾನ. ಹೇಳ ಸುರೇಶ ಅವಂಗ. ಈಗೇನು ಹೇಳ್ತಿ ಬಿಡು, ಹೇಳೋದು ಏನೋ ಇದ್ರೂ ಸಣ್ಣರಿದ್ದಾಗ ಹೇಳೋದು ಕೇಳೋದು ಇನ್ನೇನೈತಿ. ಅದು ಸುಮ್ಮನೆ ಐತೆ ನಗಾದಿ ಮಾತು. ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗೀತೆ ಅಂತಂದು ಈಗ ಎರಡು ಬಗ್ಗುದಿಲ್ಲ, ಕೈ ಬಿಡು. ಅಲ್ಲ ಇದೇನಿದು, ಇವತ್ತೊಂದೇನೋ ಇರ್ತಾರಂದ್ರಿ ಮತ್ತೆ ಕರ್ಕೊಂಡು ಹೊಂಟ್ನಲ್ಲಿವ. ನೋಡು ಏನೈತೆ ಏನು ಕತಿ. ಯಪ್ಪ ನನಗಂಕರು ನಿನ್ನೆನ ಅವ್ರಿಬ್ಬರನ್ನು ಅಲ್ಲಿಂದ ಹೊಂದಿಸ್ಕೊಂಬರತ್ತಿಗೆ ನನಗೆ ಸಾಕಾಗೈತಿ.
ಈಗ ಮತ್ತೆ ನನಗೆ ಆಗುದಿಲ್ಲಪ್ಪ ಹೊಡೆದಾಡಕ್ಕೆ. ಅದಕ್ಕೆ ನಾ ಗಪ್ಪ ಕುಂತಿದ್ದೆ, ಒಂದು ಮಾತು ಹೇಳ್ದೆ ಇರಪ್ಪ ಅಂತಂದು. ಮತ್ತು ಆಕೆ ಅವರವ ಅಂತ ಆ ಥರ ಚೂಮಂತ್ರಗಾಳಿ ಮಾಡ್ಯಾಳ. ಈಗ ಏನು ಮಾಡೋಕ್ಕಾಗಲ್ಲ. ಇದೈತಲ್ಲಿ ಇದು ಮಮಕಾರ ಅನ್ನೋದೈತೆ ನೋಡು ತಾಯಿ ತಂದೆ ಮ್ಯಾಗಲ್ದು, ಅದು ಯಾವ ಮಾಟ ಮಂತ್ರಕ್ಕೂ ಕಮ್ಮಿ ಇಲ್ಲ. ನೀವೇನ್ರ ಅನ್ರಿ, ಅದು ಆ ಮಮಕಾರಕ್ಕೆ ಕಟ್ಟು ಬಿದ್ದರು ಇತ್ಲಾಗ ಹೆಂಡತಿ ಮಕ್ಕಳು ಎಲ್ಲನೂ ಮರ್ತು ಬಿಡ್ತಾರೆ. ಮತ್ತು ಹೆಂಡತಿ ಮ್ಯಾಗ ಮಕ್ಕಳ ಮ್ಯಾಗ ಅದ ಮಮಕಾರ ಬಂತು, ಹಡು ತಂದೆ ತಾಯಿ ಮರೀತಾರೆ. ಏನು ಮಾಡ್ಬೇಕು, ಇರದ ಹಾಗೈತಿ ಕಾಲ. ಹೆಂಗೆ ಹೋಗುತ್ತೋ ದೇವ್ರು ಹೆಂಗೆ ಕರ್ಕೊಂಡು ಹೋಗ್ಕನೋ ಹಂಗೆ ಹೋಗ್ಬಿಡೋದು. ಏನು ಮಾಡೋಕ್ಕಾಗತ್ತೆ. ಲೇ ಯವ್ವ, ಪಾನಕ ಮಾಡಕತ್ತಿ ಏನು? ನಿಂಬೆ ಹಣ್ಣಿನ ಗಿಡ ಬೆಳೆಸಿ ನಿಂಬೆ ಹಣ್ಣು ಕಟ್ ಮಾಡಿಕೊಂಡು ತಗೊಂಬಂದು ಏನು ನದಿಗೆ ಹೋಗಿ ನೀರು ತರಕತ್ತೀಯ? ಸೌಜನ್ಯ ತಂದ್ಯಾ ಪಾನಕನ?